ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ವಾರ ಕೂಡ ಹಲವು ಇವೆಂಟ್ಗಳಿದ್ದಾವೆ. ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ನೋಡೋಣ ಯಾವೆಲ್ಲ ಇವೆಂಟ್ಗಳಿದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡೋದಾದ್ರೆ, ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 152 ಪಾಯಿಂಟ್ಸ್ ಅಥವಾ 0.62% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಪ್ ಅಲ್ಲಿ ಓಪನ್ ಆಗಿ ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ. ಹಾಗಾಗಿ ಓವರ್ ಆಲ್ 152 ಪಾಯಿಂಟ್ಸ್ ಅಪ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಪಾಸಿಟಿವ್ ಇದೆ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು ನಿಫ್ಟಿಯಲ್ಲಿ. ಹಾಗೆ ನಾವು ಸೆನ್ಸೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ 696 ಪಾಯಿಂಟ್ಸ್ ಅಥವಾ 0.87% ಪಾಸಿಟಿವ್ ಇದೆ. ನಮ್ಮ ಮಾರ್ಕೆಟ್ ಅಲ್ಲಂತೂ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತಾನೆ ಹೇಳ್ಬೋದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನಂತರ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ ಪಾಸಿಟಿವ್ ಇದೆ. 96 ಪಾಯಿಂಟ್ಸ್ ಅಪ್ ಅಲ್ಲಿ 0.24% ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿದೆ. 2.79% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಇಲ್ಲೂ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ 37 ಪಾಯಿಂಟ್ಸ್ ಅಥವಾ 0.21% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ನಿಯರ್ಲಿ 5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಟಾಕ್. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇನ್ ಕೇಸ್ ನಾವು ಮಂತ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು. ಹಾಗಾಗಿ ಒಂದಷ್ಟು ರಿಕವರಿ ಈಗ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಕಳೆದ ವಾರ. ವೀಕ್ಲಿ ಸೆಂಟಿಮೆಂಟ್ ಅಂತೂ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಇದೆ, ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಇದೆ. ಎರಡು ಕಡೆ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಸದ್ಯದ ಮಟ್ಟಿಗೆ ನೋಡಿದ್ರೆ. ನಂತರ ಯಾವೆಲ್ಲ ಇವೆಂಟ್ ಗಳಿದಾವೆ ಎಸ್ಪೆಷಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವು ಅಂತ ನೋಡೋದಾದ್ರೆ, ಮೊದಲಿಗೆ FOMC ಮೀಟಿಂಗ್ ನ ಮಿನಿಟ್ಸ್ ರಿಲೀಸ್ ಆಗುತ್ತೆ. ಡೇಟ್ ನೋಡಬಹುದು 21 ಆಗಸ್ಟ್, ಅಂದ್ರೆ ಬುಧವಾರ FOMC ಮೀಟಿಂಗ್ ನ ಮಿನಿಟ್ಸ್ ರಿಲೀಸ್ ಆಗುತ್ತೆ. ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಯಾವ ಮೆಂಬರ್ ಏನ್ ಹೇಳಿದ್ರು ರೇಟ್ ಪಾಸ್ ಬಗ್ಗೆ ಅಥವಾ ರೇಟ್ ಕಟ್ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದ್ರ, ಹಾಗೆ ಮುಂದಿನ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಬಗ್ಗೆ ಏನಾದ್ರೂ ಕ್ಲೂ ಕೊಟ್ಟಿದಾರ ಅನ್ನೋ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮಿನಿಟ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗುತ್ತೆ. ಇದು ಬಿಗ್ ರಿಯಾಕ್ಷನ್ ಗೆ ಕೆಲವು ಸಲ ಕಾರಣ ಆಗದೆ ಇರಬಹುದು, ಬಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದ್ರೆ ಕ್ಲೂ ಸಿಗುತ್ತೆ ನೆಕ್ಸ್ಟ್ ಮೀಟಿಂಗ್ ಬಗ್ಗೆ, ಅಲ್ಲಿ ತಗೊಳ್ಳುವಂತ ಡಿಸಿಷನ್ ಬಗ್ಗೆ. ಹಾಗಾಗಿ ನಾವು FOMC ಮಿನಿಟ್ಸ್ ಅಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನೋಡೋದು ಕೂಡ ಮಾರ್ಕೆಟ್ ನ ಮೂಡ್ ಅನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ FOMC ಮಿನಿಟ್ಸ್ ಕಡೆ ಗಮನ ಇರಲಿ. 21ನೇ ತಾರೀಕು ಏನೆಲ್ಲ ನ್ಯೂಸ್ ಗಳು ಬರುತ್ತೆ ಅಂತ. ಹಾಗೆ ಅದೇನಿದ್ರು ಸಂಜೆ ರಿಲೀಸ್ ಆಗುತ್ತೆ. ನಮ್ಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು ನಮ್ಮ ಮಾರ್ಕೆಟ್ ಅಲ್ಲಿ 22ನೇ ತಾರೀಕು. ನೋಡೋಣ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ FOMC ಮಿನಿಟ್ಸ್ ಇಂದ ಅಂತ. ನಂತರ ಇಂಪಾರ್ಟೆಂಟ್ ಆಗಿರುವಂತ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಇವೆಂಟ್ ಅಂತಂದ್ರೆ ಅದು US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್. ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ. ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಕಳೆದ ವಾರ ತುಂಬಾ ಚೆನ್ನಾಗಿತ್ತು. 236 ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 227. ಹಾಗಾಗಿ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಶುಕ್ರವಾರದ ಸೆಷನ್ ಅಲ್ಲಿ. ಇದೇ ಕಾರಣಕ್ಕೆ ಇನ್ಫ್ಲೇಷನ್ ಕೂಡ ಪಾಸಿಟಿವ್ ಇತ್ತು. ಹಾಗಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಶುಕ್ರವಾರದ ಸೆಷನ್ ಅಲ್ಲಿ. ಹಾಗೆ ಈ ವಾರ ಕೂಡ ಅಂದ್ರೆ 22ನೇ ತಾರೀಕು ಈ ಡೇಟಾ ರಿಲೀಸ್ ಆಗುತ್ತೆ. ಇದು ವೀಕ್ಲಿ ಡೇಟಾ ಇರುತ್ತೆ. ಸೊ 2,33,000 ಎಸ್ಟಿಮೇಷನ್ಸ್ ಇದೆ. ಇದ್ರ ಕೆಳಗಡೆ ಎಷ್ಟೇ ಬಂದ್ರು ಅದು ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ. ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಬಂದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದ್ರ ಮೇಲೂ ಕೂಡ ಗಮನ ಇರಲಿ 22ನೇ ತಾರೀಕು ಯಾವ ರೀತಿ ಬರುತ್ತೆ ಅಂತ. ನಂತರ ಯೂರೋಝೋನ್ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಈ ವಾರ. ಡೇಟ್ ನೋಡಬಹುದು ಆಗಸ್ಟ್ 20, ಅಂದ್ರೆ ಮಂಗಳವಾರ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ ನೋಡಬಹುದು 2.6% ಇದೆ. 2.6% ಗಿಂತ ಒಳಗಡೆ ಬಂದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ಬಹುದು ಮಾರ್ಕೆಟ್ ಗೆ. ಬಟ್ ಯೂರೋಝೋನ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಲ್ಲ. ಬಿಗ್ ಡಿಫರೆನ್ಸ್ ಆದ್ರೆ ಖಂಡಿತ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. 2.6 ಎಸ್ಟಿಮೇಷನ್ಸ್ ಇದೆ. ಇನ್ ಕೇಸ್ 3% ಬಂತು ಅಂತ ಇಟ್ಕೊಳ್ಳಿ, ಆಗ ಖಂಡಿತ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ ಕೇಸ್ 2% ಬಂತು ಅಂತ ಇಟ್ಕೊಳ್ಳಿ, ಆಗ್ಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಕಡಿಮೆ ಬಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ, ಜಾಸ್ತಿ ಬಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಷ್ಟೇ ಬಂದ್ರೆ ಅಥವಾ 2.5 ಬಂದ್ರೆ ಅಂತ ಬಿಗ್ ಇಂಪ್ಯಾಕ್ಟ್ ಆಗದೆ ಇರಬಹುದು. ಬಟ್ ಬಿಗ್ ಡಿಫರೆನ್ಸ್ ಆದ್ರೆ ಖಂಡಿತ ಇಂಪ್ಯಾಕ್ಟ್ ಅದೇ ಆಗುತ್ತೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ. ಹಾಗಾಗಿ ಯೂರೋಝೋನ್ ಇನ್ಫ್ಲೇಷನ್ ಡೇಟಾ ಮೇಲೂ ಕೂಡ ಕಣ್ಣಿರ್ಲಿ 20ನೇ ತಾರೀಕು ಯಾವ ರೀತಿ ನ್ಯೂಸ್ ಬರುತ್ತೆ ಅಂತ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಗೆ ಬರೋದಾದ್ರೆ, ಜಾಕ್ಸನ್ ಹೋಲ್ ಸಿಂಪೋಸಿಯಂ ಅಲ್ಲಿ ಫೆಡ್ ಚೀಫ್ ಜೆರೋಮ್ ಪವೆಲ್ ಅವರ ಸ್ಪೀಚ್ ಇದೆ. ಇದು 23ನೇ ತಾರೀಕಿದೆ. ಕೆಲವು ಸಲ ಇವರ ಸ್ಪೀಚ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾನೇ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ ಮಾರ್ಕೆಟ್ ಮೇಲೆ. ಯಾಕಂದ್ರೆ ಅವರ ಸ್ಪೀಚ್ ಅಲ್ಲಿ ಕೆಲವೊಂದು ಇಂಟ್ ಸಿಗುತ್ತೆ. ಅವರು ಡೈರೆಕ್ಟ್ ಆಗಿ ನಾವು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಲ್ಲ, ಅಥವಾ ರೇಟ್ ಹೈಕ್ ಮಾಡ್ತೀವಿ ಅಂತ ಹೇಳಲ್ಲ, ಅಥವಾ ಪಾಸ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಕೆಲವೊಂದು ಇಂಟ್ಸ್ ಅನ್ನ ಕೊಟ್ಟೆ ಕೊಡ್ತಾರೆ. ಅವ್ರೇನಾದ್ರು ರೇಟ್ ಕಟ್ಸ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನಾಡಿದ್ರೆ, ರಿಸೆಷನ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನಾಡಿದ್ರೆ ಖಂಡಿತ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. 23ನೇ ತಾರೀಕಿದೆ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಅಲ್ಲಿ ಇವರ ಸ್ಪೀಚ್
ಸ್ಪೀಚ್, ಅದ್ರ ಮೇಲೂ ಕೂಡ ಗಮನ ಕೊಡಬಹುದು. ಯಾವ ರೀತಿಯ ಮಾತುಗಳು ಅವರ ಬಾಯಿಂದ ಬರುತ್ತವೆ ಅಂತ, ಅವುಗಳು ಓವರ್ ಆಲ್ ಗ್ಲೋಬಲ್ ನ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಜಾಕ್ಸನ್ ಹೋಲ್ ಸಿಂಪೋಸಿಯಂ ಕಡೆ ಕೂಡ ನಿಮ್ಮ ಗಮನ ಇಡಬಹುದು, ಯಾವ ರೀತಿಯ ನ್ಯೂಸ್ ಗಳಲ್ಲಿಂದ ಬರುತ್ತೆ ಅಂತ. ನಂತರ ಇರಾನ್ ಅಂಡ್ ಇಸ್ರೇಲ್ ಕಾನ್ಫ್ಲಿಕ್ಟ್, ಇದ್ರ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ. ಸದ್ಯದ ಮಟ್ಟಿಗಂತೂ ಯಾವುದೇ ಬಿಗ್ ನೆಗೆಟಿವ್ ಅನ್ಸುವಂತ ನ್ಯೂಸ್ ಬಂದಿಲ್ಲ ಇಲ್ಲಿವರೆಗೂ. ಇರಾನ್ ನಾವು ಅದಕ್ಕೆ ಸೇಡ್ ತೀರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದೆ, ಬಟ್ ಇಲ್ಲಿವರೆಗೂ ಆಕ್ಷನ್ ತಗೊಂಡಿಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬಂದಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಅನ್ಸರ್ಟೈನ್ ಕಂಡೀಷನ್ ಅಲ್ಲೇ ಇದೆ. ಯಾವಾಗ ಬೇಕಾದ್ರೂ ಅಲ್ಲಿಂದ ನ್ಯೂಸ್ ಗಳು ಬರ್ಬೋದು. ಹಾಗಾಗಿ ಈ ಕಡೆ ಕೂಡ ನಮ್ಮ ಗಮನ ಇಡಬೇಕಾಗುತ್ತೆ, ಯಾವ ರೀತಿಯ ನ್ಯೂಸ್ ಗಳು ಬರುತ್ತವೆ ಅಂತ. ಹಾಗೆ ಪೀಸ್ ಸ್ಟಾಕ್ ಕೂಡ ನಡೀತಾ ಇದೆ ಅನ್ನುವಂತ ನ್ಯೂಸ್ ಗಳು ಬರ್ತಿದಾವೆ. ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ನೋಡೋಣ, ಯಾವುದೇ ರೀತಿಯ ನ್ಯೂಸ್ ಗಳು ಬರಲಿಲ್ಲ ಅಂದ್ರೆ ಖಂಡಿತ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ. ಇನ್ ಕೇಸ್ ಇಲ್ಲಿಂದ ಏನಾದ್ರೂ ಬ್ಯಾಡ್ ನ್ಯೂಸ್ ಗಳು ಬಂದ್ರೆ ಅದು ಅಗೈನ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಸದ್ಯದ ಮಟ್ಟಿಗಂತೂ ಯಾವುದೇ ರೀತಿಯ ನ್ಯೂಸ್ ಇಲ್ಲ. ನೋಡೋಣ ಮುಂದುವರೆದು ಈ ವೀಕಲ್ಲಿ ಯಾವ್ದಾದ್ರು ನ್ಯೂಸ್ ಗಳು ಬರುತ್ತಾ ಅಂತ. ಬರದೇ ಇರಲಿ ಅಂತ ನಾವು ಅಂದ್ಕೊಳ್ಳೋಣ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ PMI ಡೇಟಾ ರಿಲೀಸ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ PMI ಡೇಟಾ ರಿಲೀಸ್ ಆಗುತ್ತೆ. ಡೇಟನ್ನ ನಾವಿಲ್ಲಿ ನೋಡಕ್ ಆಗ್ತಿಲ್ಲ, ಯಾಕಂದ್ರೆ ಅಪ್ಡೇಟ್ ಆಗಿಲ್ಲ. ಬಟ್ 22ನೇ ತಾರೀಕು ರಿಲೀಸ್ ಆಗುತ್ತೆ. ಅದು ಕೂಡ ಅದ್ರ ಮೇಲೂ ಕೂಡ ಗಮನ ಇಡಬಹುದು, ಯಾವ ರೀತಿ ಬರುತ್ತೆ PMI ಡೇಟಾ ಅಂತ. ಇನ್ ಕೇಸ್ ಇಲ್ಲಿ ಪಾಸಿಟಿವ್ ಇದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಲಾಸ್ಟ್ ಟೈಮ್ ನೋಡಬಹುದು 59 ಫೋರ್ಕಾಸ್ಟ್ ಇತ್ತು, ಬಂದಿದ್ದು 58.1. ಬಟ್ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಸ್ಟಿಲ್ ಗಮನ ಇಡಬಹುದು ಆ ಕಡೆ ಕೂಡ. ನಂತರ ರಿಸಲ್ಟ್ ಕಡೆ ಬಂದ್ರೆ ಆಲ್ಮೋಸ್ಟ್ ಕಂಪನೀಸ್ ರಿಸಲ್ಟ್ ಈಗಾಗಲೇ ಆಗೋಗಿದೆ. Q1 ಸೀಸನ್ ಮುಗೀತು ಅಂತಾನೆ ಹೇಳ್ಬೋದು. ಬಟ್ ಇನ್ನು ಕೆಲವು ಕಂಪನಿಗಳು ಅಥವಾ ಬೆರಳೆಣಿಕೆಯಷ್ಟು ಕಂಪನಿಗಳ ರಿಸಲ್ಟ್ ಇರುತ್ತೆ. ಬಟ್ ಇವೇನು ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡುವಂತವಲ್ಲ ಮಾರ್ಕೆಟ್ ಮೇಲೆ, ಬಟ್ ಇಂಡಿವಿಜುವಲ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಸ್ಟಾಕ್ ಗಳಲ್ಲಿ. ಹಾಗಾಗಿ ಅಬ್ಸರ್ವ್ ಮಾಡೋದು. BCG ರಿಸಲ್ಟ್ ಕೂಡ ಇದೆ ನೋಡಬಹುದು, 20ನೇ ತಾರೀಕು ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್. ಹಾಗೆ PGHH ನ ರಿಸಲ್ಟ್ ಕೂಡ ಇದೆ 28ನೇ ತಾರೀಕು. ಅದು ಮುಂದಿನ ವಾರ ಇರುವಂತದ್ದು, ಈ ವಾರ ಇರುವಂತದ್ದು ಏನಲ್ಲ. ಈ ಕಡೆ ಕೂಡ ಗಮನ ಕೊಡಬಹುದು. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ FIS 766 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. DIS 2600 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಓವರ್ ಆಲ್ ಇಲ್ಲಿವರೆಗೂ ನೋಡಬಹುದು FIS ಈ ತಿಂಗಳಲ್ಲಿ 28,900 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 34,000 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಇವರು ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಿದ್ದಾರೆ, ಇವರು ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ಈ ತಿಂಗಳಲ್ಲಿ. ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ FIS ಕಡೆಯಿಂದ ಇರುತ್ತೆ, DIS ಕಡೆಯಿಂದ ಇರುತ್ತೆ ಅಂತ. ಈ ಕಡೆ ಕೂಡ ಗಮನ ಕೊಡಬಹುದು. ಇನ್ ಕೇಸ್ FIS ಇಂದ ಇನ್ಫ್ಲೋ ಬರ್ಲಿಕ್ಕೆ ಶುರುವಾದ್ರೆ ಅದು ಒಳ್ಳೆ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೆ. ಬಟ್ ಆಸ್ ಆಫ್ ನೌ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ FIS ಇಲ್ಲಿವರೆಗೂ. ನಂತರ ಕ್ರೂಡ್ ಕಡೆ ಬಂದ್ರೆ ಇಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಯಾವುದೇ ರೀತಿಯ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಪರ್ಫಾರ್ಮೆನ್ಸ್ ಇಲ್ಲ. ಆಲ್ಮೋಸ್ಟ್ ಕಳೆದ ವಾರ ನೋಡಿದ್ವಿ 80 ರೇಂಜ್ ಅಲ್ಲೇ ಇತ್ತು, ಇವಾಗ್ಲೂ ಕೂಡ 80 ರೇಂಜ್ ಅಲ್ಲೇ ಇದೆ, ಅಂದ್ರೆ ಬಿಲೋ 80 ರೇಂಜ್ ಅಲ್ಲೇ ಇದೆ. ಮಧ್ಯದಲ್ಲಿ 82 ವರೆಗೂ ಹೋಗಿತ್ತು, ಬಟ್ ಅಗೇನ್ ವಾಪಸ್ ಬಂದು 79-80 ರೇಂಜ್ ಅಲ್ಲೇ ಟ್ರೇಡ್ ಆಗ್ತಿದೆ. ಇಲ್ಲಿಂದ ಏನಂತ ಬಿಗ್ ನೆಗೆಟಿವ್ ನ್ಯೂಸ್ ಇಲ್ಲ. ಬಟ್ ಇನ್ ಕೇಸ್ ಏನಾದ್ರೂ ಮಿಡ್ಲ್ ಈಸ್ಟ್ ಇಂದ ಯಾವ್ದಾದ್ರು ನೆಗೆಟಿವ್ ನ್ಯೂಸ್ ಬಂದ್ರೆ ಆಗ ಇಲ್ಲಿ ರ್ಯಾಲಿ ಕೂಡ ಕಂಡು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ರೂಡ್ ಆಯಿಲ್ ಕಡೆ ಕೂಡ ಗಮನ ಕೊಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲಿ ಬರುತ್ತೆ ಅಂತ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಯಾವ ನ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಇದರ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎರಡು ಕಡೆ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾವು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ 2 IPOಗಳು ಓಪನ್ ಆಗ್ತಾ ಇದೆ. ಹಾಗೆ ಒಂದು IPOದ ಲಿಸ್ಟಿಂಗ್ ಇರುತ್ತೆ. ಸರಸ್ವತಿ ಸ್ಯಾರಿ ಡಿಪಾರ್ಟ್ ನ ಲಿಸ್ಟಿಂಗ್ ಇರುತ್ತೆ ಈ ವಾರ. ಹಾಗೆ ಇಂಟರಾರ್ಚ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ನಾಳೆ ಓಪನ್ ಆಗುತ್ತೆ. 21ನೇ ತಾರೀಕು ಓರಿಯಂಟ್ ಟೆಕ್ನಾಲಜೀಸ್ ಓಪನ್ ಆಗುತ್ತೆ. ಇದ್ರ ಕಡೆ ಕೂಡ ಗಮನ ಕೊಡಬಹುದು. ಇಂಟರಾರ್ಚ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ, ಒಂದ್ಸಲ ನೋಡಬಹುದು ಬೇಕಿದ್ರೆ ಇಂಟ್ರೆಸ್ಟ್ ಇರೋರು. ನಂತರ ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಗಳ ಕಡೆ ಬಂದ್ರೆ ಸುಮಾರು ಕಂಪನಿಗಳ ಡಿವಿಡೆಂಡ್ ಇದೆ ನೋಡಬಹುದು. ಲಿಸ್ಟ್ ತುಂಬಾನೇ ದೊಡ್ಡದಾಗಿದೆ. ಅದರಲ್ಲಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಇಶ್ಯೂ ಕೊಡ್ತಿರುವಂತಹ ಕಂಪನೀಸ್ ನೋಡಿದ್ರೆ ಬೈ ಬ್ಯಾಕ್ ಅನ್ನು ಕೂಡ ನೋಡಬಹುದು ಇಲ್ಲಿ. ಹಾಗೆ ಇದು ಎಕ್ಸ್ ಡೇಟ್ ಆಗಿರುತ್ತೆ. ನೀವು ಸ್ಪ್ಲಿಟ್ ಹಾಗೂ ಬೋನಸ್ ಗಾಗಿ ಅಥವಾ ಡಿವಿಡೆಂಡ್ ಗಾಗಿ ಬೈ ಮಾಡಕ್ ಹೋಗ್ಬೇಡಿ. ಸ್ಟಿಲ್ ನಿಮ್ಮ ಹತ್ರ ಇದ್ರೆ ಈ ಡೇಟ್ ಒಳಗಡೆ ಬೈ ಮಾಡಿರೋರಿಗೆ ಎಲ್ರಿಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಆಗ್ಬೋದು, ಬೋನಸ್ ಆಗ್ಬೋದು, ಡಿವಿಡೆಂಡ್ ಆಗ್ಬೋದು, ಎಲ್ಲಾನು ಕೂಡ ಸಿಗುತ್ತೆ. ಎಲಿಜಿಬಲ್ ಆಗಿರ್ತೀರಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಡೇಟ್ ಏನಿದೆ ಆ ಡೇಟ್ ದಿನ ಪರ್ಚೇಸ್ ಮಾಡೋರಿಗೆ ಯಾರಿಗೂ ಕೂಡ ಸಿಗೋದಿಲ್ಲ. ಡಿವಿಡೆಂಡ್ ಸಿಗಲ್ಲ, ಬೋನಸ್ ಸಿಗಲ್ಲ, ಸ್ಪ್ಲಿಟ್ ಸಿಗೋದಿಲ್ಲ. ಇದಕ್ ಮುಂಚೆ ಬೈ ಮಾಡೋರಿಗೆ ಮಾತ್ರ ಸಿಗುತ್ತೆ ಅಥವಾ ಅವರು ಎಲಿಜಿಬಲ್ ಇರ್ತಾರೆ ಈ ಕಾರ್ಪೊರೇಟ್ ಆಕ್ಷನ್ಗೆ. ಹಾಗೆ ಇಲ್ಲಿ ನೋಡಬಹುದು PVV ಇನ್ಫ್ರಾದ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ 20ನೇ ತಾರೀಕು ಎಕ್ಸ್ ಡೇಟ್ ಇದೆ. ನಂತರ ಸ್ಪ್ರೇಕಿಂಗ್ ಲಿಮಿಟೆಡ್ ನ ಬೋನಸ್ ಇದೆ 1:1 ರೇಷಿಯೋದಲ್ಲಿ 21 ಆಗಸ್ಟ್ ಎಕ್ಸ್ ಡೇಟ್ ಇದೆ. ನಂತರ ಗಾರ್ಮೆಂಟ್ ಮಂತ್ರ ಲೈಫ್ ಸ್ಟೈಲ್ ಇದರ ಬೋನಸ್ ಇಶ್ಯೂ ಕೂಡ ಇದೆ 1:1 ರೇಷಿಯೋದಲ್ಲಿ 23 ಆಗಸ್ಟ್ ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ ಮನಿ ಮಾಸ್ಟರ್ಸ್ ಲೀಸಿಂಗ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ 1 ರೂಪಾಯಿ ಮಾಡ್ತಿದ್ರೆ ಅದು 22 ಆಗಸ್ಟ್ ಎಕ್ಸ್ ಡೇಟ್ ಆಗಿರುತ್ತೆ. ಅಂದ್ರೆ 1 ಶೇರು 10 ಶೇರ್ಗಳಾಗುತ್ತೆ. ಹಾಗೆ CDSL ನ ಬೋನಸ್ ಕೂಡ ಇದೆ. ಈ ಲಿಸ್ಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ನು, ಬಟ್ 24 ರೆಕಾರ್ಡ್ ಡೇಟ್ ಇದೆ. ಅಂದ್ರೆ 23ನೇ ತಾರೀಕು ಎಕ್ಸ್ ಡೇಟ್ ಆಗುತ್ತೆ. 24 ರೆಕಾರ್ಡ್ ಡೇಟ್ ಅಂತಂದ್ರೆ ಎಕ್ಸ್ ಡೇಟ್ 23 ಆಗುತ್ತೆ. 23ರ ಒಳಗಡೆ ಬೈ ಮಾಡೋ ಎಲ್ರಿಗೂ ಕೂಡ CDSL ಬೋನಸ್ ಸಿಗುತ್ತೆ 1:1 ರೇಷಿಯೋದಲ್ಲಿ.
ಬಟ್ 23ನೇ ತಾರೀಕು ಬೈ ಮಾಡೋರಿಗೆ ಸಿಗೋದಿಲ್ಲ, ಯಾಕಂದ್ರೆ ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಅವಾಗಲೇ ಹೇಳಿದಾಗೆ ಬೋನಸ್ ಸ್ಪ್ಲಿಟ್ಗೋಸ್ಕರ ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ, ಅಲ್ಲೇನಾದ್ರೂ ನಿಮಗೆ ಪಾಸಿಟಿವ್ಸ್ ಇದೆ ಅಂತಂದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ, ಅದು ಒಳ್ಳೆ ಡಿಸಿಷನ್ ಆಗುತ್ತೆ. ಇನ್ನು ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಈ ಸ್ಟಾಕ್ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್, ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ಗಳಲ್ಲಿ ಬರುತ್ತೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.